ಹಾಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವಿವತ್ತು ನಮ್ಮ ಫ್ಯಾಮಿಲಿ ಜೊತೆಗೆ ಒನ್ ಡೇ ಟ್ರಿಪ್ ಅಂತ ಹೊರಗಡೆ ಹೋಗ್ತಿದ್ವಿ. ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತಾ ಹಾಗಾಗಿ ವಿಡಿಯೋ ಮಾಡ್ಕೊತಿದ್ದೀನಿ. ನಾವಿವತ್ತು ಹೋಗ್ತಿರೋದು ರಾಯಚೂರು ಡಿಸ್ಟಿಕ್ ಲಿಂಗಸೂಗೂರು ತಾಲೂಕಿನ ನವಲಿ ಎಂಬ ಗ್ರಾಮಕ್ಕೆ ಹೋಗ್ತಿದ್ದೀನಿ. ಇಲ್ಲಿರೋ ದೇವರು ತುಂಬ ಪವರ್ಫುಲ್ ಅಂತ ಹೇಳ್ಬೋದು. ನವಲಿಗೆ ಎಂಟ್ರೆನ್ಸ್ ಈ ಥರ ಗಾರ್ಡನ್ ಬರುತ್ತೆ. ಗಾರ್ಡನ್ನಿಂದ ರೈಟ್ಗೆ ಹೋದರೆ ನೀವು ಎಕ್ಸ್ಪೆಕ್ಟೇಷನ್ನೇ ಮಾಡಿರಲ್ಲ ಆ ಥರ ಒಂದು ವ್ಯೂ ನಿಮಗೆ ಕಾಣಿಸುತ್ತೆ. ಆ ವ್ಯೂ ಯಾವುದಪ್ಪ ಅಂದರೆ ಈ ವ್ಯೂ ನೋಡಿ. ಇದು ಮಾರ್ನಿಂಗ್ ಟೈಮಲ್ಲಿ ನೋಡೋಕ್ಕೆ ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಸ್ವರ್ಗ ಥರ ಫೀಲ್ ಆಗುತ್ತೆ. ನಿಜಕ್ಕೂ ನನಗಂತೂ ತುಂಬ ಇಷ್ಟ ಆಯಿತು. ನಾನಿವಾಗ ಡೈರೆಕ್ಟಾಗಿ ನಿಮ್ಗೆ ದೇವಸ್ಥಾನ ಕಡೆ ಕರ್ಕೊಂಡು ಹೋಗ್ತಿದ್ದೀನಿ. ಬನ್ನಿ, ಇದೇ ನವಲಿಯಲ್ಲಿರುವ ದೇವಸ್ಥಾನ. ಈ ದೇವಸ್ಥಾನದ ಸುತ್ತಮುತ್ತ ನೋಡೋಕ್ಕೆ ಹೀಗಿದೆ. ಇಲ್ಲಿ ಈ ಥರ ಎಲ್ಲ ಸುತ್ತಮುತ್ತ ನೋಡೋಕ್ಕೆ ನಿಮಗೆ ಸಿಗುತ್ತೆ. ಅಲ್ಲಿ ಅರ್ಚಕರು ಕೂಡ ನಮಗೆ ಒಂದು ವಿಷಯ ಹೇಳಿದ್ರು, ಈ ನವಲಿಯಲ್ಲಿರುವ ದೇವಸ್ಥಾನದ ದೇವರಿಗೆ ಜಡೆ ಕೂಡ ಇದೆ ಅಂತ. ನಾವು ಕೂಡ ನೋಡಿದ್ವಿ, ಅದು ನಿಜಾನೇ. ದೇವರ ದರ್ಶನ ತಗೊಂಡು ನಾವು ಅಲ್ಲಿಂದ ಹೊರಟು ಅದೇ ದೇವಸ್ಥಾನ ಪಕ್ಕದಲ್ಲೇ ಒಂದು ಹೊಳೆ ಬರುತ್ತೆ. ಆ ಹೊಳೆ ಕಡೆ ಹೊರಟ್ವಿ. ಆ ಹೊಳೆ ಕೂಡ ತುಂಬ ಪ್ರಶಾಂತವಾಗಿತ್ತು. ಬಟ್ ಇಲ್ಲಿ ಮೊಸಳೆಗಳಿರ್ತವೆ ಅಂತ ಕೇಳ್ಪಟ್ವಿ. ನೀವು ಹೋದರೆ ಹುಷಾರು. ನಾವು ನೆಕ್ಸ್ಟ್ ಇಲ್ಲಿ ಹೋಗಿದ್ದೆ ಗಾರ್ಡನ್. ಆಗಲೇ ಹೇಳಿದ್ನಲ್ಲ ಎಂಟ್ರೆನ್ಸಲ್ಲಿ ಗಾರ್ಡನ್ ಬರುತ್ತೆ ಅಂತ. ಆ ಗಾರ್ಡನ್ಗೆ ನಾವು ಹೋಗಿದ್ದು. ನಾವು ಮಾತ್ರ ಇಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಗಾರ್ಡನ್ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಗಾರ್ಡನು. ತುಂಬ ಗಾರ್ಡನಲ್ಲೆಲ್ಲ ಒಂದು ಸ್ವಲ್ಪ ಓಡಾಡಿ ರೀಲ್ಸ್ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸನಿ ಕೂಡ ತುಂಬಾ ಆಟ ಆಡ್ತಿದ್ದ ಗಾರ್ಡನ್ನಲ್ಲಿ. ಒಂದು ಸ್ವಲ್ಪ ಹೊತ್ತು ಹೀಗೆ ಟೈಮ್ ಸ್ಪೆಂಡ್ ಮಾಡಿ, ಇಲ್ಲಿ ಏನಪ್ಪ ಅಂದರೆ ಕುಡಿಯೋದಕ್ಕೆ ತಿನ್ನೋದಕ್ಕೆ ಏನೂ ಸಿಗಲ್ಲ. ಇದು ಒಂದು ಕಾಡು ಥರ ಒಳಗಡೆ ಬರಬೇಕಾಗುತ್ತಲ್ಲ, ಹಾಗಾಗಿ ಈ ಗಾರ್ಡನ್ ಮೇಂಟೈನ್ ಮಾಡ್ತಿರುವಂಥ ವಾಚ್ಮ್ಯಾನ್ ಮನೆ ಇದೆ. ಅಲ್ಲೇ ಕೂಲ್ ಡ್ರಿಂಕ್ಸು ಅದು ಎಲ್ಲ ಸಿಗುತ್ತೆ. ನೋಡಿ ಸನಿ ಹೇಗೆ ಕೂಲ್ ಡ್ರಿಂಕ್ಸ್ ಕುಡಿತಾ ಮಜಾ ಮಾಡ್ತಿದ್ದಾನೆ. ಅವನಂತೂ ತುಂಬ ಫುಲ್ ಖುಷಿಯಾಗಿದ್ದ. ನೋಡಿ ಹೇಗೆಲ್ಲ ಆಟ ಆಡ್ತಿದ್ದಾನೆ. ನೆಕ್ಸ್ಟ್ ನಾವಿಲ್ಲಿ ಊಟ ಮಾಡ್ತಿದ್ವಿ. ನಾನು ಹೇಳಿದ್ನಲ್ಲ ವಾಚ್ಮ್ಯಾನ್ ಮನೆ ಅಂತ, ಅವ್ರ ಹತ್ರ ಹೇಳಿದರೆ ಅವರೇ ಊಟ ಮಾಡಿ ರೆಡಿ ಮಾಡಿ ಕೊಡ್ತಾರೆ. ನೀವು ಎಷ್ಟು ಜನ ಇರ್ತೀರ ಅದ್ರ ಮೇಲೆ ಡಿಪೆಂಡ್ ಅಪ್ ಆಗಿರುತ್ತೆ. ನೋಡಿ, ಇದು ವಾಚ್ಮ್ಯಾನ್ ಅಣ್ಣನ ಮನೆ ಇದೆ. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಗಾರ್ಡನ್ ಕೂಡ. ನಾವು ಅಲ್ಲಿಂದ ಹೊರಟು ನೆಕ್ಸ್ಟ್ ದಾರಿಯಲ್ಲಿ ಬರ್ತಾ ನಾರಾಯಣಪುರ ಡ್ಯಾಮ್ ನೋಡಿಕೊಂಡು ಹೋಗ್ತಿದ್ವಿ. ಬಟ್ ನಾರಾಯಣಪುರ ಡ್ಯಾಮಲ್ಲಿ ನೀರೇನು ಬಿಟ್ಟಿರಲಿಲ್ಲ. ಎಲ್ಲ ಗೇಟ್ಗಳು ಕೂಡ ಕ್ಲೋಸ್ ಮಾಡಿಬಿಟ್ಟಿದ್ರು. ನೋಡಿ, ಫುಲ್ ಡ್ಯಾಮ್ ಎಲ್ಲ ಖಾಲಿ ಫೀಲ್ ಆಗ್ತಿತ್ತು. ಹಾಗೆ ನೋಡಿಕೊಂಡು ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸೂಪರ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.